ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷತಾ ಕಾಯ್ದೆ 2020 ಸಡಿಲಗೊಳಿಸಿ ತಿದ್ದುಪಡಿ ತರಲು ಹೊರಟಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಇದೇ ಡಿಸೆಂಬರ್ 8ರ ಸೋಮವಾರದಂದು ಉಡುಪಿ ಜಟ್ಕಾ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಎಚ್ಪಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಗೋರಕ್ಷಾ ಪ್ರಮುಖರಾದ ಸುನಿಲ್ ಕೆಆರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಿಂದೂ ಸಂಘಟನೆ ಹಾಗೂ ಕಾರ್ಯಕರ್ತರ ಮೇಲೆ ಸವಾರಿ ಮಾಡುವ ಕೆಲಸ ಮಾಡುತ್ತಿದೆ. ಕರಾವಳಿ ಕರ್ನಾಟಕ ಸಹಿತ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಗೋವುಗಳನ್ನು ಕದ್ದು ಸಾಗಾಟ ಮಾಡುವುದು ಮತ್ತು ವಧೆ ಮಾಡಿ ಅಕ್ರಮವಾಗಿ ಮಾಂಸ ಮಾರಾಟ ಮಾಡುವ ಮೂಲಕ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸವನ್ನ ಜಿಹಾದಿಗಳು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಮೆಂಡನ್, ಬಜರಂಗ ದಳ ವಿಭಾಗ ಸಂಚಾಲಕ ಪುನೀತ್ ಅತ್ತಾವರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಂತರ ನಿರಂತರವಾಗಿ ಈ ರೀತಿಯ ಅಂದರೆ ಒಂದು ಹಿಂದೂ ಸಮಾಜದ ಮತ್ತು ಹಿಂದೂ ಸಂಘಟನೆಗಳ ಮೇಲೆ ಒಂದು ರೀತಿಯ ಸವಾರಿಯನ್ನು ಮಾಡುವಂಥದ್ದನ್ನು ನಾವು ನಿರಂತರವಾಗಿ ನೋಡ್ತಾ ಬಂದಿದ್ದೇವೆ. ಅದರ ಮುಂದುವರಿದ ಭಾಗ ನಿನ್ನೆ ನಾಡಿದ್ದು ನಡೆಯುವಂತಹ 8ನೇ ತಾರೀಕಿಗೆ ನಡೆಯುವಂತಹ ಬೆಳಗಾವಿನ ಅಧಿವೇಶನದಲ್ಲಿ ಒಂದು ಕಾನೂನನ್ನ ಅಂದರೆ ಇವತ್ತು ನಿರಂತರವಾಗಿ ಕರಾವಳಿ ಭಾಗ ಇರಬಹುದು ಅಥವಾ ರಾಜ್ಯದ ಎಲ್ಲ ಭಾಗಗಳಲ್ಲಿ ನಿರಂತರವಾಗಿ ಗೋವನ್ನ ಕದ್ದು ಸಾಗಾಟ ಮಾಡುವಂಥದ್ದು ಅಥವಾ ಅಕ್ರಮ ಕಸಾಯಿಗಳು ಈ ರೀತಿಯಾಗಿ ನಿರಂತರವಾಗಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ, ಹಿಂದೂ ಶ್ರದ್ಧೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳನ್ನ ನಿರಂತರವಾಗಿ ಒಂದು ರೀತಿಯಲ್ಲಿ ಮಾಡ್ತಾನೆ ಬಂದಿದೆ. ಈ ಜಿಹಾದಿಗಳು ಮಾಡ್ತಾನೆ ಬಂದಿದ್ದಾರೆ. ಹಾಗಿರಬೇಕಾದ್ರೆ ಅದಕ್ಕೆ ಪೂರಕವಾದಂತಹ ಕಾನೂನು ಅದನ್ನು ತಡೆಗಟ್ಟಬೇಕು, ಅದನ್ನು ನಿಲ್ಲಿಸಬೇಕು, ಸಮಾಜದಲ್ಲಿ ಶಾಂತಿಯನ್ನು ನೆಲೆಸಬೇಕು ಎನ್ನುವಂತಹ ಉದ್ದೇಶದಿಂದ ಒಂದು ರೀತಿಯಾದಂತಹ ಕಾನೂನು ಇವತ್ತು ರಾಜ್ಯದಲ್ಲಿ ಇತ್ತು. ಗೋಹತ್ಯೆ ಅಥವಾ ಗೋವನ್ನ ಕಳ್ಳಸಾಗಾಟ ಮಾಡುವವರನ್ನು ಬಂಧಿಸಿ ಅವರ ಆಸ್ತಿ ಮುಟ್ಟುಗೋಲು ಇರಬಹುದು ಅಥವಾ ಅವರ ವಾಹನಗಳನ್ನು ಮುಟ್ಟುಗೋಲು ಮಾಡುವಂಥದ್ದು ಇರಬಹುದು. ಈ ರೀತಿಯಾಗಿ ಒಂದು ಕಾನೂನು, ಗೋಹತ್ಯೆ ನಿಷೇಧ ಕಾನೂನು ರಾಜ್ಯದಲ್ಲಿ ಇತ್ತು. ಆದರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಒಂದು ಮತವನ್ನ ತುಷ್ಟೀಕರಣ ಮಾಡುವಂಥದ್ದು, ಅದನ್ನ ಖುಷಿಪಡಿಸುವಂತ ರೀತಿಯಲ್ಲಿ ಅಥವಾ ಗೋ ಕಳ್ಳರಿಗೆ ಒಂದು ಪ್ರೇರಣೆ ಮತ್ತೆ ಗೋವನ್ನು ಸಾಗಿಸಬೇಕು ಮತ್ತೆ ಹಿಂದೂ ಸಮಾಜದ ಶ್ರದ್ಧೆಗಳಿಗೆ ನೋವನ್ನು ತರಬೇಕೆನ್ನುವಂತಹ ಒಂದೇ ಉದ್ದೇಶ